ನಮಸ್ಕಾರ ಸ್ನೇಹಿತರೆ. ವರ್ಷದ ಕೊನೆಯ ಸೂರ್ಯಗ್ರಹಣ ಆಗಸ್ಟ್ 12, 2026ರಂದು ಸಂಭವಿಸಲಿದೆ. ಹಣದ ಕಾರಣದಿಂದಾಗಿ ಮೊದಲು ಪುತ್ರರನ್ನ ಹೊಂದಿರುವವರು ಇದನ್ನ ಮಾಡಲೇಬೇಕು, ಇಲ್ಲದಿದ್ರೆ ಅನಾಹುತವಾಗುತ್ತದೆ. ಹಾಗಾಗಿ ನರದೃಷ್ಟಿ ಅನ್ನೋದು ಎಲ್ಲರಿಗೂ ಕೂಡ ತಗಲುತ್ತದೆ. ಆದರೆ ದೊಡ್ಡವರಿಗೆ ಹೋಲಿಸಿದರೆ ಪುಟ್ಟ ಮಕ್ಕಳಿಗೆ ದೃಷ್ಟಿಯಾಗುವುದು ಜಾಸ್ತಿ. ಅದರಲ್ಲೂ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ನರದೃಷ್ಟಿಯಿಂದ ಹೆಚ್ಚು ಕಷ್ಟಪಡುತ್ತಾರೆ. ನರದೃಷ್ಟಿ ತುಂಬಾ ಭಯಂಕರವಾದದ್ದು. ಒಂದು ದೊಡ್ಡ ಕುಟುಂಬಕ್ಕೇನಾದರೂ ನರದೃಷ್ಟಿ ತಗುಲಿದರೆ ಆ ಇಡೀ ಕುಟುಂಬವೇ ಸರ್ವನಾಶವಾಗುತ್ತದೆ. ಇಂದಿನ ಕಾಲದಲ್ಲಾದರೆ ಹೊರಗಿನಿಂದ ಮನೆಗೆ ಯಾರಾದರೂ ಬಂದರೆ ಮನೆಯಲ್ಲಿರುವಂತಹ ಹಿರಿಯರು ಅವರಿಗೆ ದೃಷ್ಟಿ ತೆಗೆದು ಮನೆಯೊಳಗೆ ಅವರನ್ನ ಕರೆದುಕೊಳ್ಳುತ್ತಿದ್ರು. ಅಥವಾ ಮನೆಯವರು ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ಅವರ ಜೇಬಿನಲ್ಲಿ ಮೆಣಸಿನಕಾಯಿ, ಉಪ್ಪು, ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ಇಟ್ಟು ಕಳಿಸುತ್ತಿದ್ರು. ಮಕ್ಕಳಿಗೆ ಊಟ ತಿನ್ನಿಸಿದ ಮೇಲೆ ದೃಷ್ಟಿ ತೆಗೆಯುತ್ತಿದ್ರು. ಮಕ್ಕಳು ಎದ್ದ ತಕ್ಷಣ ಕಳಿಸುವಾಗ ಹೀಗೆ ಆಗಾಗ ದೃಷ್ಟಿ ತೆಗೆಯುತ್ತಲೇ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಯಾರೋ ಒಬ್ಬರೋ ಇಬ್ಬರು ಮಾತ್ರ ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಹಿರಿಯವರು ಕೂಡ ಈಗ ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾ ಇದ್ದಾರೆ. ಇನ್ನು ಕಿರಿಯವರಿಗೆ ಇದೆಲ್ಲ ಗೊತ್ತೇ ಇಲ್ಲ ಬಿಡಿ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ನರದೃಷ್ಟಿಯನ್ನ ಮೈಮೇಲೆ ಹೊತ್ಕೊಂಡಿರ್ತಾರೆ. ಯಾರ ಕಣ್ಣಾದರೂ ಒಂದು ವೇಳೆ ಕುಟುಂಬದ ಮೇಲೆ ಬಿತ್ತು ಅಂದರೆ ಆ ಇಡೀ ಕುಟುಂಬವೆಲ್ಲ ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಆಸ್ತಿ ವಿವಾದಗಳು, ಗಂಡ ಹೆಂಡತಿ ಮಧ್ಯೆ ಕಲಹಗಳು, ಹೀಗೆ ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳಿಗೆ ನರದೃಷ್ಟಿ ಹೆಚ್ಚಾಗಿರುತ್ತದೆ. ಹಾಗಾಗಿ ಎಲ್ಲರೂ ನರದೃಷ್ಟಿಯವರನ್ನ ನೋಯಿಸದಿರಲು ಹೆಚ್ಚು ಜಾಗೃತಿಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಸುಖ ಸುಮ್ಮನೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ದೃಷ್ಟಿ ಯಾವ ರೀತಿ ತೆಗೆದುಕೊಳ್ಬೇಕು, ಹಾಗೆ ದೃಷ್ಟಿಯ ಬಗ್ಗೆ ಇರುವಂತಹ ಕೆಲವು ಅನುಮಾನಗಳನ್ನು ಕೂಡ ಈ ವಿಡಿಯೋದಲ್ಲಿ ಬಗೆಹರಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾವು ಜೀವನದಲ್ಲಿ ಬೆಳೀತಾ ಇದ್ದೀವಿ ಅಂದರೆ ಕೆಲವರು ನಮ್ಮ ಏಳಿಗೆಯನ್ನು ಸಹಿಸಲಾಗದೆ ಮನಸ್ಸಲ್ಲಿ ಹೊಟ್ಟೆ ಹುರಿ ಅಸೂಯೆಯನ್ನು ಪಡ್ತಾರೆ. ಅಂಥವರ ಕಾರಣದಿಂದ ನಮಗೆ ನರದೃಷ್ಟಿ ತಗುಲುತ್ತದೆ. ನರದೃಷ್ಟಿಯಾಗಿದೆ ಎಂದು ಕಂಡುಹಿಡಿಯುವ ಸುಲಭ ಉಪಾಯ ಏನೆಂದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನರದೃಷ್ಟಿಯಾಗಿದೆ ಅಂದರೆ ಅವರಿಗೆ ಆಗಾಗ ತಲೆನೋವು ಬರುತ್ತಿರುತ್ತದೆ. ಎಷ್ಟು ಮಾತ್ರೆ ತಿಂದರೂ ಕೂಡ ತಲೆನೋವು ಕಡಿಮೆಯಾಗಲ್ಲ. ಹಾಗೆ ಮೈಯಲ್ಲಿ ಏನೋ ಒಂದು ಥರ ಇರೋದು, ವಾಂತಿ ಭೇದಿಯಾಗೋದು, ಯಾವಾಗಲೂ ಸುಸ್ತಾಗಿರೋದು, ಶಕ್ತಿ ಕಳೆದುಕೊಂಡಂತೆ ಫೀಲ್ ಆಗ್ತಾರೆ. ಸಾಮಾನ್ಯವಾಗಿ ಹುಷಾರಿಲ್ಲ ಅಂದಾಗ ಈ ಎಲ್ಲ ಸಮಸ್ಯೆಗಳು ಕೂಡ ಬರುತ್ತದೆ. ನಾವು ಮದ್ದು ತೆಗೆದುಕೊಂಡ್ರೆ ಒಂದೆರಡು ದಿನಗಳಲ್ಲಿ ಸರಿ ಹೋಗುತ್ತದೆ. ಆದರೆ ನರದೃಷ್ಟಿ ತಗುಲಿದವರಿಗೆ ಪ್ರತಿದಿನ ಇದೇ ರೀತಿ ಇರುತ್ತೆ. ಎಷ್ಟು ಮದ್ದು ಮಾತ್ರೆ ತೆಗೆದುಕೊಂಡ್ರೂ ಕೂಡ ಪ್ರಾಬ್ಲಮ್ ಮಾತ್ರ ಹೋಗಲ್ಲ. ಅಂತಹ ಸಮಯದಲ್ಲಿ ಅವರಿಗೆ ನರದೃಷ್ಟಿಯಾಗಿದೆ ಎಂದು ನೀವು ತಿಳಿದುಕೊಳ್ಬೇಕು. ಮುಖ್ಯವಾಗಿ ಪುಟ್ಟ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೆ ಹೆಚ್ಚಾಗಿ ನರದೃಷ್ಟಿ ತಗುಲುತ್ತದೆ. ಮಕ್ಕಳಿಗೆ ನರದೃಷ್ಟಿಯಾಗಿದ್ದರೆ ಹೊಟ್ಟೆ ನೋವು ಬರೋದು, ಆಗಾಗ ಜ್ವರ ಬರೋದು, ಆರೋಗ್ಯ ಕೆಡೋದು, ಯಾವಾಗಲೂ ಕಿರಿಕಿರಿ ಮಾಡೋದು, ಅಳೋದು ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ, ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳಿರುವಂಥ ಪ್ರತಿ ತಾಯಂದಿರು ಕೂಡ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅಥವಾ ಚಂದ್ರಗ್ರಹಣ ಸಮಯದಲ್ಲಿ ಅವರಿಗೆ ದೃಷ್ಟಿ ತೆಗಿಲೇಬೇಕು. ನಾನಿಲ್ಲಿ ಗಂಡು ಮಗುವಂತ ಪ್ರತಿ ಸಲ ಹೇಳ್ತಿರೋದಕ್ಕೆ ತಪ್ಪು ತಿಳ್ಕೊಬೇಡಿ. ಹೆಣ್ಣು ಮಕ್ಕಳಿಗೂ ಕೂಡ ದೃಷ್ಟಿಯಾಗುತ್ತದೆ. ಆದರೆ ಗಂಡು ಮಕ್ಕಳಿಗೆ ಹೆಚ್ಚಾಗಿ ದೃಷ್ಟಿ ಬೀಳುತ್ತದೆ. ಹಾಗೆ ಅವರಿಗೆ ಆ ದೃಷ್ಟಿ ತೆಗೆದುಕೊಳ್ಳುವಂತಹ ಶಕ್ತಿ ಅಷ್ಟೊಂದಿರುವುದಿಲ್ಲ. ಹಾಗಾಗಿ ಒತ್ತಿ ಒತ್ತಿ ಗಂಡು ಮಕ್ಕಳು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೆಣ್ಣು ಮಕ್ಕಳಿಗೂ ಕೂಡ ತಪ್ಪದೇ ದೃಷ್ಟಿ ತೆಗೆಯಿರಿ. ಇನ್ನು ದೃಷ್ಟಿ ತೆಗೆಯೋಕೆ ಸುಲಭ ವಿಧಾನ ಏನೆಂದರೆ, ನಮ್ಮ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪು, ಒಣಮೆಣಸಿನಕಾಯಿ ತಗೊಂಡು ನಿಮ್ಮ ಮಗುವನ್ನು ಮುಂದೆ ನಿಲ್ಲಿಸಿಕೊಂಡು ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಅಕ್ಕಪಕ್ಕದವರ ಕಣ್ಣು, ಮನೆಯವರ ಕಣ್ಣು, ಯಾರ ಕಣ್ಣು ನನ್ನ ಮಗುವಿನ ಮೇಲೆ ಬೀಳಬಾರದು ಎಂದು ಹೇಳಿ 3 ಸಲ ನಿಮ್ಮ ಮಗುವಿನ ಸುತ್ತಲೂ ಕೈಯನ್ನು ಸುತ್ತಿ ದೃಷ್ಟಿ ತೆಗೆಯಿರಿ. ದೃಷ್ಟಿ ತೆಗೆದ ಉಪ್ಪನ್ನು ಯಾರೂ ತುಳಿಯದೇ ಇರುವಂತಹ ಜಾಗದಲ್ಲಿ ಎಸೆಯಿರಿ. ಇನ್ನು ಮನೆ ಚೆನ್ನಾಗಿದೆ ಅಂದರೆ, ಕ್ಲೀನ್ ಆಗಿದೆ ಅಂದರೆ, ದೊಡ್ಡದಾಗಿದೆ ಅಂದರೆ, ಸ್ವಂತ ಮನೆ ಇದೆ ಅಂದರೆ ದೃಷ್ಟಿ ಬೀಳೋದು ಕಾಮನ್. ಅಕ್ಕಪಕ್ಕದ ಮನೆಯವರ ಕಣ್ಣು ಅಥವಾ ಬಂಧುಗಳು, ಸ್ನೇಹಿತರ ಕಣ್ಣು ನಿಮ್ಮ ಮನೆ ಮೇಲೆ ಬಿದ್ದರೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಶುರುವಾಗುತ್ತದೆ. ನೀವು ಅದುವರೆಗೂ ಸಂಪಾದಿಸಿದಂಥ ಹಣವೆಲ್ಲವೂ ಖಾಲಿಯಾಗುತ್ತದೆ. ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತದೆ. ನರದೃಷ್ಟಿಯನ್ನು ಪೂರ್ತಿಯಾಗಿ ನಿವಾರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅದನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಮ್ಮ ಕುಟುಂಬದಲ್ಲಿ ಸಂತೋಷ ಚಿಗುರಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂಥ ನರದೃಷ್ಟಿ ಮೊದಲು ಹೋಗಬೇಕು.
ನಮ್ಮ ಮನೆಯಲ್ಲಿರುವಂತಹ ದರಿದ್ರ ಯಾವಾಗ ಹೊರಟು ಹೋಗ್ತದೋ ಆಗಲೇ ನಮ್ಮ ಮನೆಗೆ ಹಣ ಬರೋಕೆ ಶುರುವಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಅವರವರ ಮನೆ ಮುಂದೆ ತಪ್ಪದೆ ಒಂದು ಕುಂಬಳಕಾಯಿ ಕಟ್ಟಿಕೊಳ್ಬೇಕು. ಮನೆ ಮುಂದೆ ಕುಂಬಳಕಾಯಿ ಕಟ್ಟಿದ್ರೆ ಕಾಲಭೈರವ ನಮ್ಮ ಮನೆಗೆ ರಕ್ಷಣೆಯಾಗಿರ್ತಾರೆ. ನಮ್ಮ ಮನೆಗೆ ಯಾರಾದರೂ ಬಂದಾಗ ಮನೆಯೊಳಗೆ ಬರುವುದಕ್ಕೂ ಮುಂಚೆ ಅವರಿಗೆ ಮನೆ ಮುಂದೆ ಕಟ್ಟಿರುವಂಥ ಕುಂಬಳಕಾಯಿ ಕಾಣಿಸಬೇಕು. ಆ ರೀತಿ ಕಾಣಿಸಿದರೆ ಅವರ ನೋಟ ಕುಂಬಳಕಾಯಿ ಮೇಲೆ ಬಿದ್ದು ಅವರಿಂದ ನಮಗೆ ಆಗಬೇಕಾದ ನರದೃಷ್ಟಿ ಹೊರಟು ಹೋಗುತ್ತದೆ. ಕುಂಬಳಕಾಯಿ ಬೇಗನೆ ಕೆಟ್ಟು ಹೋದರೆ ನಿಮ್ಮ ಮನೆಗೆ ಅಷ್ಟೊಂದು ದೃಷ್ಟಿ ತಗುಲಿದೆ ಅಂತ ಅರ್ಥ. ಅದೆಲ್ಲವೂ ಕುಂಬಳಕಾಯಿ ತೆಗೆದುಕೊಂಡು ಅದು ಕೆಟ್ಟು ಹೋಗಿದೆ ಎಂಬುದು ನೀವು ಗಮನಿಸಬೇಕು. ಕುಂಬಳಕಾಯಿ ಕೆಟ್ಟು ಹೋಯಿತು ಅಂದರೆ ಅದನ್ನು ಒಂದು ದಿನ ಕೂಡ ಮನೆ ಮುಂದೆ ಹಾಗೆ ಇಟ್ಕೊಳ್ಬಾರ್ದು. ಇನ್ನು ತುಂಬ ಜನರ ಮನೆಯಲ್ಲಿ ಯಾವುದೋ ಒಂದು ಕಾರಣದಿಂದ ವಾಸ್ತು ಸಮಸ್ಯೆ ಇರಬಹುದು, ಅಥವಾ ಮುಟ್ಟು ಮೈಲಿಗೆ ಇರಬಹುದು, ಇನ್ನೇನಾದರೂ ಕಾರಣದಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತವೆ. ನಮ್ಮ ಮನೆಯಲ್ಲಿ ದೈವಶಕ್ತಿ ಇಲ್ಲದಿದ್ದರೆ ಖಂಡಿತ ಅಲ್ಲಿ ದುಷ್ಟಶಕ್ತಿಗಳು ಕಾಲಿಡುತ್ತವೆ. ಯಾರಿಗಾದರೂ ಸಡನ್ನಾಗಿ ಮಧ್ಯರಾತ್ರಿ ಸುಮಾರು 12ರಿಂದ 3 ಗಂಟೆ ಒಳಗೆ ಎಚ್ಚರವಾಗೋದು, ನಿಮ್ಮ ಮನೆಯವರಲ್ಲದೆ ಯಾರೋ ಬೇರೆಯವರು ಮನೆಯಲ್ಲಿರುವಂತೆ ಅನಿಸೋದು, ಎದೆಯಲ್ಲಿ ಏನೋ ಒಂದು ರೀತಿ ಭಯ ಕಾಡೋದು, ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೆಲವು ಶಬ್ದಗಳು ಕೇಳಿಸೋದು, ನೀವು 2-3 ಸಲ ಲೈಟ್ ಸ್ವಿಚ್ ಆನ್ ಆಫ್ ಮಾಡಿದ ಮೇಲೂ ಲೈಟ್ ಆನ್ ಆಗೋದು, ಸಡನ್ನಾಗಿ ಕರೆಂಟ್ ಹೋಗೋದು, ಸಡನ್ನಾಗಿ ಜೋರಾಗಿ ಗಾಳಿ ಬೀಸೋದು, ಡೋರ್ಗಳು, ವಿಂಡೋಗಳು, ಕಬೋರ್ಡ್ಗಳು ತೆಗೆದುಕೊಳ್ಳೋದು ಅಥವಾ ತಾನಾಗಿ ಮುಚ್ಚಿಕೊಳ್ಳೋದು, ಕಿಚನ್ನಲ್ಲಿ ಪಾತ್ರೆಗಳು ಬೀಳೋದು, ಇದ್ದಕ್ಕಿದ್ದಂತೆ ಕೆಟ್ಟ ವಾಸನೆ ಬರೋದು, ಮಕ್ಕಳು ಬೆಚ್ಚಿ ಬಿದ್ದು ಏಳೋದು, ಸಡನ್ನಾಗಿ ಯಾರೋ ಹೊಡೆದಂತೆ ಮಕ್ಕಳು ಅಳೋದು, ಯಾರಾದರೂ ಒಂಟಿ ಪರ್ಟಿಕ್ಯುಲರ್ ಜಾಗ ತೋರಿಸಿ ಅಲ್ಲೇ ದೆವ್ವ ಇದೆ ಅಂತ ಹೇಳೋದು, ಈ ಥರ ಏನಾದರೂ ನಿಮ್ಮ ಮನೆಯಲ್ಲಾದರೆ ಖಂಡಿತ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ಅರ್ಥ. ನೀವು ಮಾಡಿಕೊಳ್ಬೇಕು. ಇದಕ್ಕೆ ಪರಿಹಾರವಾಗಿ ನೀವು ಮನೆಯಲ್ಲಿ ಎಲ್ಲೂ ಕೂಡ ಜೇಡರ ಬಲೆ ಇರದಂತೆ ನೋಡಿಕೊಳ್ಬೇಕು. ಇಲ್ಲದಿದ್ದರೆ ಮನೆಯಲ್ಲಿ ದಟ್ಟ ದರಿದ್ರ ಶುರುವಾಗುತ್ತದೆ. ಹೊಸ ಮನೆಗೆ ಹೋಗುವಾಗ ನಾವು ಹಾಲುಕ್ಕಿಸಿ ಹೋಗ್ತೀವಿ, ಅಂದರೆ ಮನೆಯಲ್ಲಿ ಹಾಲುಕ್ಕೋದು ಶುಭ. ಆದರೆ ಯಾವಾಗಲೂ ಹಾಲು ಉಕ್ಕಿ ಕೆಳಗೆ ಚೆಲ್ಲೋದು, ಹಾಲಿನ ಪಾತ್ರೆ ಸೀದು ಹೋಗೋದು ಅಥವಾ ಕೈಯಲ್ಲಿ ಹಿಡಿದುಕೊಂಡಿರುವಂಥ ಹಾಲು ಅಕಸ್ಮಾತ್ತಾಗಿ ಜಾರಿ ಕೆಳಗೆ ಬಿದ್ದು ಚೆಲ್ಲೋಗೋದು, ಹಾಲು ಆಗಾಗ ಹೊಡೆದು ಹೋಗೋದು, ಈ ರೀತಿ ಆದರೂ ಕೂಡ ದುಷ್ಟಶಕ್ತಿ ಮನೆಯಲ್ಲಿದೆ ಅಂತ ಅರ್ಥ. ಮುಖ್ಯವಾಗಿ ನಿಮ್ಮ ಮನೆ ಕಡೆ ನೋಡಿಕೊಂಡು ಮಧ್ಯರಾತ್ರಿ ನಾಯಿ ಅಳೋದು ಅಥವಾ ನಿಮ್ಮ ಮನೆಯಲ್ಲೇ ಇರುವಂತಹ ನಾಯಿ ಮಧ್ಯರಾತ್ರಿನೂ ಮಠ ಮಧ್ಯಾಹ್ನನೂ ಅಳ್ತಾ ಇದ್ದರೆ ನಿಮ್ಮ ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸುವಂಥ ಅವಕಾಶ ಹೆಚ್ಚಾಗಿದೆ ಅಂತ ಅರ್ಥ. ಅಥವಾ ದುಷ್ಟಶಕ್ತಿಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಅವಕಾಶಕ್ಕಾಗಿ ಎದುರು ನೋಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾಯಿ ಅಳು ಕೇಳಿಸಿಕೊಂಡ್ರೆ ಆ ಕೂಡಲೇ ನೀವು ಓಂ ನಮಃ ಶಿವಾಯ, ಓಂ ಕಾಲಭೈರವಾಯ ಅನ್ನೋ ಮಂತ್ರವನ್ನು ಸಾಧ್ಯವಾದಷ್ಟು ಸಲ ಜಪ ಮಾಡಬೇಕು. ಯಾರಿಗಾದರೂ ನರದೃಷ್ಟಿ ಆಗಿದೆ ಅಂದರೆ ಕೂಡಲೇ ಆ ವ್ಯಕ್ತಿಗೆ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗೆಯೋಕೆ ನಿಂಬೆಹಣ್ಣಾಗಲಿ, ತೆಂಗಿನಕಾಯಾಗಲಿ, ಕುಂಬಳಕಾಯಿ ಆಗಲಿ, ಪೊರಕೆಯಾಗಲಿ ಅಥವಾ ಕಲ್ಲುಪ್ಪು ಮತ್ತು ಒಣಮೆಣಸಿನಕಾಯಾಗಲಿ ಬಳಸಬೇಕು. ದೃಷ್ಟಿ ಅನ್ನೋದು ಕೇವಲ ನಮ್ಮ ಮೇಲೆ ಮಾತ್ರವಲ್ಲದೆ ನಾವು ಮಾಡುವ ವ್ಯಾಪಾರದ ಮೇಲೆ, ನಮ್ಮ ಹೊಲದ ಮೇಲೆ, ನಮ್ಮ ಮನೆ ಮೇಲೂ ಕೂಡ ಬೀಳುತ್ತದೆ. ಹಾಗಾಗಿ ದೃಷ್ಟಿ ಇದೆಯೋ ಇಲ್ವೋ ಪಕ್ಕಕ್ಕೆ ಇಟ್ಟರೆ ಪ್ರತಿಯೊಬ್ಬರೂ ಕೂಡ ಮನೆ ಬಾಗಿಲಿಗೆ ದೃಷ್ಟಿ ಗಣಪತಿ ಅಥವಾ ವಾಸ್ತು ಹನುಮಂತ ಅಥವಾ ಯಾವುದಾದರೂ ದೃಷ್ಟಿ ಯಂತ್ರವನ್ನು ತಪ್ಪದೇ ಕಟ್ಟಿಕೊಳ್ಳಿ. ನಿಮ್ಮ ಕೈಗೋ ಕಾಲಿಗೋ ಕಪ್ಪು ದಾರವನ್ನು ಕಟ್ಕೊಳ್ಳಿ. ಮಕ್ಕಳಿಗೆ ಸೊಂಟಕ್ಕೂ ಕೂಡ ಒಂದು ಕಪ್ಪು ದಾರವನ್ನು ಕಟ್ಟಿರಿ. ಇನ್ನು ತುಂಬ ಜನರ ಜಾತಕದಲ್ಲಿ ಯಾವಾಗಲೂ ದುರದೃಷ್ಟ ಹಿಂಬಾಲಿಸುತ್ತದೆ ಅಂಥವರು ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪನ್ನು ನೋಡಬೇಕು. ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪು ನೋಡಿದರೆ ಜಾತಕದಲ್ಲಿರುವಂಥ ದುರದೃಷ್ಟ ಹೋಗಿ ಅದೃಷ್ಟ ಬರುತ್ತದೆ. ಒಂದು ವೇಳೆ ಅನಗತ್ಯ ಖರ್ಚುಗಳು ಬರ್ತಾ ಇದ್ರೆ ಚಿಕ್ಕ ಪೇಪರ್ನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಸುತ್ತಿ ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ. ಆಗ ಖರ್ಚುಗಳು ಕಡಿಮೆಯಾಗಿ ಆರ್ಥಿಕವಾಗಿ ಲಾಭ ಇರುತ್ತೆ. ಆರ್ಥಿಕ ಸಮಸ್ಯೆಗಳು ಹೊರಟು ಹೋಗುತ್ತೆ. ನಿಮಗೆ ನರದೃಷ್ಟಿ ಆಗಬಾರ್ದು ಅಂದರೆ ವಾರದಲ್ಲಿ 1 ಸಲನಾದರೂ ನೀವು ಸ್ನಾನ ಮಾಡೋ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಂಡು ಸ್ನಾನ ಮಾಡಬೇಕು. ನಾವು ಒಂದೊಂದು ಸಲ ದಾರಿಲಿ ಹೋಗುವಾಗ ದೃಷ್ಟಿ ತೆಗೆದು ಬಿಸಾಡಿರುವಂಥ ಕಲ್ಲುಪ್ಪು, ಮೆಣಸಿನಕಾಯಿ, ನಿಂಬೆಹಣ್ಣು, ಬೂದುಗುಂಬಳಕಾಯಿ ಅಥವಾ ತೆಂಗಿನಕಾಯಿ ನೋಡ್ತಾ ಇರ್ತೀವಿ. ಅದನ್ನು ತುಳಿದರೆ ಸಮಸ್ಯೆಗಳು ಬರುತ್ತೆ ಅಂತ ಪಂಡಿತರು ಹೇಳ್ತಾರೆ.
ನಾವು ದೊಡ್ಡವರಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ತೀವಿ. ಆದರೆ ಪುಟ್ಟ ಮಕ್ಕಳು ಬೇಕಂತಾನೆ ತುಳಿಬೇಡ ಅಂದರೆ ಅದನ್ನು ತುಳಿಯೋದು, ಮುಟ್ಬೇಡ ಅಂದರೆ ಅದನ್ನೇ ಮುಟ್ಟೋದು ಮಾಡ್ತಾರೆ. ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಒಂದು ವೇಳೆ ಮಗು ಅದನ್ನು ಮುಟ್ಟಿದ್ರೆ ಮಗುವನ್ನು ಮನೆಗೆ ಕರೆತಂದ ತಕ್ಷಣ ಅವರಿಗೆ ಸ್ವಲ್ಪ ಉಪ್ಪಾಕಿರುವಂಥ ನೀರಿಂದ ಸ್ನಾನ ಮಾಡಿಸಬೇಕು. ಅದರ ನಂತರ ಸ್ವಲ್ಪ ಕಲ್ಲುಪ್ಪು, ಒಣಮೆಣಸಿನಕಾಯಿಯಿಂದ ಮಗುವಿಗೆ ದೃಷ್ಟಿ ತೆಗೆದು ಅದನ್ನು ಹೊರಗಡೆ ಬಿಸಾಡಬೇಕು. ನಾವು ನಮ್ಮ ಮಗುವಿಗಾಗಲಿ ಅಥವಾ ಮನೆ, ವ್ಯಾಪಾರ ಎಲ್ಲಾದರೂ ದೃಷ್ಟಿ ತೆಗೆದ್ರೆ ಅದನ್ನು ಬೇರೆಯವರು ತುಳಿಯುವಂತಹ ಕಡೆ ಹಾಕಬೇಕು ಅಂತೇನಿಲ್ಲ. ದೃಷ್ಟಿ ತೆಗೆದ್ರೆ ದೃಷ್ಟಿ ಹೊರಟು ಹೋಗುತ್ತೆ. ಆದರೆ ಕೆಟ್ಟ ಮನಸ್ಥಿತಿ ಇರುವಂಥ ಜನರು ಅವರ ದೃಷ್ಟಿ ಬೇರೆಯವರಿಗೆ ಹೋಗಲಿ ಅನ್ನೋ ಕೆಟ್ಟ ಭಾವನೆಯಿಂದ ಜನ ತುಳಿಯುವಂಥ ಕಡೆ ಅದನ್ನು ಎಸಿತಾರೆ. ಆ ಪದಾರ್ಥಗಳಲ್ಲಿ ದುಷ್ಟಶಕ್ತಿಗಳು ಸೇರಿಕೊಳ್ಳೋದ್ರಿಂದ ನಾವು ಅದನ್ನು ತುಳಿದ್ರೆ ನಮಗೆ ಸಮಸ್ಯೆಗಳು ಶುರುವಾಗುತ್ತದೆ. ಹಾಗಾಗಿ ನಮಗೆ ಸರಿ ಹೋಗಬೇಕು ಅಥವಾ ಒಳ್ಳೆಯದಾಗಬೇಕು ಅಂದುಕೊಳ್ಳೋದು ತಪ್ಪಲ್ಲ. ಆದರೆ ಬೇರೆಯವರಿಗೆ ಕೆಟ್ಟದಾಗಬೇಕು, ಅವರು ಹಾಳಾಗಬೇಕು ಅಂದ್ಕೊಳ್ಳೋದು ತುಂಬ ತಪ್ಪು. ಹಾಗಾಗಿ ನೀವು ದೃಷ್ಟಿ ತೆಗೆದ್ರೆ ಜನರು ತುಳಿಯದಿರುವಂತಹ ಕಡೆ ಬಿಸಾಡಿ ಅಥವಾ ನೀರಿನಲ್ಲಿ ಹಾಕ್ಬಿಡಿ. ಇದರಿಂದ ನಿಮ್ಮ ಸಮಸ್ಯೆನೂ ಹೋಗುತ್ತೆ, ಬೇರೆಯವರಿಗೆ ನಿಮ್ಮ ಸಮಸ್ಯೆ ಬರಲ್ಲ. ಹೆಂಗಸರನ್ನ ಮಹಾಲಕ್ಷ್ಮಿ ಜೊತೆ ಹೋಲಿಕೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಹೆಂಗಸರು ಅಳ್ತಾ ಇದ್ರೆ ಮಹಾಲಕ್ಷ್ಮಿ ಹೊರಟು ಹೋಗ್ತಾಳೆ. ದರಿದ್ರ ದೇವತೆ ಮನೆಯೊಳಗೆ ಹೆಜ್ಜೆ ಇಡ್ತಾಳೆ. ಹಾಗಾಗಿ ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನ ಯಾವಾಗಲೂ ಸಂತೋಷವಾಗಿ ನೋಡ್ಕೊಳ್ಳಿ. ಪುಟ್ಟ ಮಕ್ಕಳು ಮಲಗಿರುವಾಗ ಅದು ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ತಾಯಿ ಅಥವಾ ಮನೆಯವರು ಮಗುವನ್ನೇ ನೋಡ್ತಾ ಅದಕ್ಕೆ ದೃಷ್ಟಿ ತಾಕಬಾರದು ಅಂತ ಮಲಗಿರೋ ಮಗುಗೆ ದೃಷ್ಟಿ ತೆಗಿತಾರೆ. ಆದರೆ ಯಾವಾಗಲೂ ಕೂಡ ಮಗು ಮಲಗಿರುವಾಗ ದೃಷ್ಟಿ ತೆಗಿಬಾರ್ದು. ಪುಟ್ಟ ಮಕ್ಕಳಿಗೆ ಕರ್ಪೂರದಿಂದ ದೃಷ್ಟಿ ತೆಗೆದ್ರೆ ತುಂಬ ಒಳ್ಳೆಯದು. ಹಾಗಾಗಿ ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ ಬೆರೆಸಿರುವಂಥ ನೀರಿನ ಮೇಲೆ ಒಂದು ವೀಳ್ಯದೆಲೆ ಇಟ್ಟು ಅದರ ಮೇಲೆ ಕರ್ಪೂರ ಹಚ್ಚಿ ಮಗುವಿಗೆ ದೃಷ್ಟಿ ಆಗಾಗ ತೆಗಿತಾ ಇರಿ. ಕೆಲವರಿಗೆ ಸುಮ್ಮನೆ ಕಾಲಲ್ಲಾಡಿಸೋದು ಅಭ್ಯಾಸ. ಆ ರೀತಿ ಯಾವಾಗಲೂ ಕಾಲಲ್ಲಾಡಿಸ್ತಾ ಇದ್ರೆ ಆ ಮನೆಯಲ್ಲಿ ದರಿದ್ರ ದೇವತೆ ಕಾಲಿಡುತ್ತಾಳೆ. ಹಾಗಾಗಿ ಆ ಅಭ್ಯಾಸ ಇದ್ರೆ ಬಿಟ್ಟು ಬಿಡಿ. ಮನೆಯಲ್ಲಿ ಸುಖ ಸಂತೋಷ ಇರಬೇಕು ಅಂದರೆ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪು ಹಾಕಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಬಿಡಿ. ಒಂದು ವೇಳೆ ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮಗೆ ಅನಿಸಿದರೆ ಪ್ರತಿ ಕೋಣೆಯಲ್ಲಿ ಬಾತ್ರೂಮ್ ಕೂಡ ಸೇರಿ ಎಲ್ಲ ಕಡೆನೂ ಒಂದೊಂದು ಚಿಕ್ಕ ಗಾಜು ಬಟ್ಟಲಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ಹಾಕಿ ಇಟ್ಟು ಬಿಡಿ. ಇದನ್ನು ಪ್ರತಿ ತಿಂಗಳು ಬರುವಂಥ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಂದು ತೆಗೆದು ನೀರಲ್ಲಿ ಅಥವಾ ಯಾರೂ ತುಳಿಯದೇ ಇರುವಂತಹ ಕಡೆ ಎಸೆದು ಹೊಸದಾಗಿ ಮತ್ತೆ ಕಲ್ಲುಪ್ಪು ತುಂಬಿಟ್ಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷ ಇರಲ್ಲ, ನೆಗೆಟಿವ್ ಎನರ್ಜಿ ಕೂಡ ಹೊರಟು ಹೋಗುತ್ತದೆ. ಆಗಾಗ ಮನೆಯಲ್ಲಿ ಧೂಪ ಹಾಕ್ತಾ ಇರಿ. ಧೂಪದಲ್ಲಿ ಬೇವಿನ ಎಲೆಗಳನ್ನು ಬಳಸಿ ಮನೆ ಬಾಗಿಲಿಗೆ ಬೇವಿನ ಎಲೆಗಳನ್ನು ಕಟ್ಕೊಳ್ಳಿ. ಇದೆಲ್ಲ ಕೂಡ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಓಡಿಸೋಕೆ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಈ ದಿನದ ವಿಶೇಷತೆ ಏನು? ಅಕ್ಕಿ ಹಾಗೂ ಹಾಲಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ? ಗಂಡ ಮಾಡುವ ಪ್ರತಿ ಕೆಲಸದಲ್ಲೂ ಜಯ ಸಿಗುತ್ತದೆ. ಮುಂದೆ ಬರುವ ಹಣ, ಆಸ್ತಿ, ಐಶ್ವರ್ಯ ಹುಡುಕಿ ಬರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ಮೊದಲನೆಯದಾಗಿ ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವ ಶಿವನ ಚಿತ್ರಪಟಕ್ಕೆ ಈ ವಿಧವಾಗಿ ಪೂಜಿಸಬೇಕು. ಇದರಿಂದ ನಿಮಗಿರುವಂತಹ ಮಾಟಮಂತ್ರ ದೋಷಗಳು, ಅನಾರೋಗ್ಯದ ಸಮಸ್ಯೆಗಳು, ಶತ್ರು ಬಾಧೆಗಳು, ಮಾನಸಿಕ ವ್ಯಥೆಗಳು, ಹಣಕಾಸಿನ ಕಷ್ಟಗಳು, ಋಣಬಾಧೆಗಳು ತೀರಿ ವರ್ಷಪೂರ್ತಿ ಅದೃಷ್ಟ ಲಭಿಸುತ್ತದೆ. ಈ ದಿನ ಶಿವನ ಅವತಾರವಾದ ನಟರಾಜನ ರೂಪವನ್ನು ಪೂಜಿಸಬೇಕು. ಆದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ನಟರಾಜನ ಫೋಟೋ ಅಥವಾ ವಿಗ್ರಹ ಇರೋದಿಲ್ಲ. ಆದ್ದರಿಂದ ನಿಮ್ಮ ಮನೆಗಳಲ್ಲಿಯೇ ಇರುವಂತಹ ಶಿವನ ಚಿತ್ರಪಟ ಅಥವಾ ಶಿವ ಪಾರ್ವತಿಯರ ಫೋಟೋಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ನಟರಾಜನ ರೂಪವನ್ನು ನಿಮ್ಮ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬೇಕು. ಅಕ್ಕಿ ಪಾಯಸವನ್ನು ನಿಮ್ಮ ಕೈನಿಂದ ತಯಾರಿಸಿ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ಈ ದಿನದಂದು ಅಂತ್ಯವಾಗಬೇಕು. ಸಂಕಲ್ಪ ಮಾಡಿಕೊಂಡು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಈ ಆಗುವ ಚಮತ್ಕಾರಗಳು ನಿಮ್ಮ ಕಣ್ಣಾರೆ ನೋಡಬಹುದು. ಇಷ್ಟು ದಿನ ನೀವು ಪಡುತ್ತಿದ್ದಂತಹ ಕಷ್ಟಗಳು ಕ್ರಮವಾಗಿ ದೂರವಾಗುತ್ತದೆ. ಜೀವನ ಎಲ್ಲಿಗೆ ನಿಂತಿತ್ತು ಅಲ್ಲಿಂದ ಏಳಿಗೆಯಾಗಲು ಆರಂಭವಾಗುತ್ತದೆ. ಇನ್ನು ನಮ್ಮ ಕೈನಲ್ಲಿ ಏನೂ ಕೂಡ ಸಾಧ್ಯವಿಲ್ಲ, ನಮ್ಮ ಜೀವನ ಇಲ್ಲಿಗೆ ಅಂತ್ಯವಾಯಿತು ಎಂದು ಯೋಚಿಸುವವರ ಬಾಳಿನಲ್ಲಿಯೂ ಒಂದೊಂದೇ ಪವಾಡಗಳು ನಡೆಯಲು ಶುರುವಾಗುತ್ತದೆ. ಮನೆಯಲ್ಲಿ ಶಿವಲಿಂಗ ಇದ್ದು ನಿಮಗೆ ಶಕ್ತಿ ಇದ್ದರೆ ಪಂಚಾಮೃತ ಅಭಿಷೇಕ ಮಾಡಿ
ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿ, ಮೊಸರಿನಿಂದ ಅಭಿಷೇಕ ಮಾಡಿ, ಶುದ್ಧ ಜಲದಿಂದ ಅಭಿಷೇಕ ಮಾಡಿ, ಶಿವನ ಪಕ್ಕದಲ್ಲಿ ವಿಭೂತಿಯನ್ನ ಇಟ್ಟು ಪೂಜೆಯ ನಂತರ ಆ ವಿಭೂತಿಯನ್ನ ಹಣೆಗೆ ಧರಿಸಿ. ನಟರಾಜ ಮಹಾಶಿವನ ಅನುಗ್ರಹ ಈ ಪೂಜೆಯಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪೂಜೆಯ ಬಳಿಕ ದೇವರ ಮುಂದೆ ಇಟ್ಟಿದ್ದ ಅಕ್ಕಿ ಪಾಯಸದ ನೈವೇದ್ಯವನ್ನ ಪ್ರಸಾದದ ರೂಪದಲ್ಲಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಮತ್ತಷ್ಟು ಶಕ್ತಿ ಇದ್ರೆ ಶಿವನ ದೇಗುಲಕ್ಕೆ ತೆರಳಿ ಶಿವನ ದರ್ಶನ ಮಾಡಿ ನೀವು ತಯಾರಿಸಿದ ಅಕ್ಕಿ ಪಾಯಸವನ್ನ ಬಂದಂತಹ ಭಕ್ತರಿಗೆ ನಿಮ್ಮ ಕೈನಿಂದ ಹಂಚಿ, ಮದುವೆಯಾದವರು ಮನೆ ಯಜಮಾನ ಅಂದ್ರೆ ನಿಮ್ಮ ಪತಿಯ ಯಶಸ್ಸಿಗಾಗಿ ಬೇಡಿಕೊಂಡು ಈ ಕೆಲಸ ಮಾಡಿ. ಮದುವೆ ಆಗದ ಹೆಣ್ಣು ಮಕ್ಕಳಿದ್ರೆ ಉತ್ತಮ ವರ ಸಿಗಲೆಂದು ಅಕ್ಕಿ ಪಾಯಸವನ್ನ ಶಿವನಿಗೆ ನೈವೇದ್ಯವಾಗಿಟ್ಟು ಬೇಡಿಕೊಳ್ಳಿ. ಇದು ಈ ದಿನ ಮಾಡಬೇಕಾದ ಮೊದಲ ಕೆಲಸ. ಇನ್ನು ಎರಡನೆಯದಾಗಿ ಸಾಕ್ಷಾತ್ ಲಲಿತಾ ದೇವಿಯನ್ನ ನೆನೆದು ಈ ದಿನ ರಾತ್ರಿ ಸಮಯ ಈ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು. ಬೆಳಕಿನಲ್ಲಿ ಕುಳಿತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಒಂದು ಬಟ್ಟಲು ಅಥವಾ ಲೋಟದ ತುಂಬ ಹಸುವಿನ ಹಾಲನ್ನು ಹಿಡಿದು, ಅಮ್ಮ ಲಲಿತಾದೇವಿ, ನನ್ನ ಬದುಕಿನಲ್ಲಿ ಯಾವ ಆಸೆಗಳೂ ಇಲ್ಲ. ನನ್ನ ಜೀವನ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ನನಗಿರುವ ಸಾಲಗಳು ತೀರಿ ಬರುವ ಸಂಬಳದಲ್ಲಿ ನೆಮ್ಮದಿಯ ಜೀವನ, ಉತ್ತಮ ಆರೋಗ್ಯ ಸಿಗಬೇಕು. ಶತ್ರುಗಳಿಂದ ಆಗುವ ತೊಂದರೆಗಳು ನಿಂತು ಹೋಗಬೇಕು. ಇದೊಂದಾದರೆ ನನಗಿರುವ ಮುಕ್ಕಾಲು ಭಾಗ ತೊಂದರೆಗಳು ಕಳೆದಂತೆಯೇ. ಹೀಗೆ ನಿಮ್ಮ ಕಷ್ಟಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡಿಕೊಂಡು ಚಂದ್ರನನ್ನೇ ನೋಡುತ್ತಾ ಆ ಚಂದ್ರನನ್ನೇ ಲಲಿತಾದೇವಿಯ ಸ್ವರೂಪವಾಗಿ ಭಾವಿಸುತ್ತಾ ಬೇಡಿಕೊಳ್ಳಬೇಕು. ಉಗುರು ಬೆಚ್ಚಗೆ ಹಾಲನ್ನ ಕಾಯಿಸಿರಬೇಕು. ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದ ನಂತರ ಅಥವಾ ಕೇಳಿದ ನಂತರ ಹಾಲನ್ನ ನೀವು ಸಹ ಸ್ವಲ್ಪ ಕುಡಿದು ಮನೆಯ ಸದಸ್ಯರಿಗೂ ಕುಡಿಯಲು ನೀಡಬೇಕು. ಬೆಳಿಗ್ಗೆ ಶಿವನ ಪ್ರಾರ್ಥನೆಯನ್ನ ಮಾಡಿಕೊಂಡಿರ್ತೀರಾ, ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಲಲಿತಾ ದೇವಿಯನ್ನ ಸ್ಮರಿಸುತ್ತೀರಾ. ಇದರಿಂದ ಶಿವಶಕ್ತಿಯು ನಿಮಗೆ ಉಂಟಾಗಿ ಅಡೆತಡೆಗಳು ದೂರವಾಗುತ್ತದೆ. ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವಂತಹ ಜನಗಳು ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮ ಹಿಂದೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಏಳಿಗೆಯನ್ನು ತಡೆಯುವಂತಹ ಶಕ್ತಿಗಳು ನಶಿಸಿ ಹೋಗುತ್ತವೆ. ಇನ್ನು ಕೊನೆಯದಾಗಿ ಮೂರನೆಯದಾಗಿ ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇದ್ರೆ ಕಳಸದ ಸುತ್ತಲೂ ತರಕಾರಿಗಳನ್ನು ಇಟ್ಟು ಆ ಕಳಶವನ್ನೇ ಬನಶಂಕರಿ ದೇವಿ, ಶಾಕಾಂಬರಿ ದೇವಿಯ ಸ್ವರೂಪದಲ್ಲಿ ಪೂಜೆ ಮಾಡಿ. ಕಳಸ ಇಡುವ ಪದ್ಧತಿ ಇಲ್ಲವೆಂದರೆ ಪಾರ್ವತಿ ದೇವಿ, ಗ್ರಾಮ ದೇವತೆ, ದುರ್ಗಾದೇವಿಗೆ ಸಂಬಂಧಪಟ್ಟಂತ ಯಾವುದೇ ಚಿತ್ರಪಟ ಮನೆಯಲ್ಲಿತ್ತು ಎಂದರೆ ದೇವಿಯ ಸುತ್ತಲೂ ತರಕಾರಿಗಳನ್ನು ಇಟ್ಟು ದೀಪಾರಾಧನೆ ಮಾಡಿ. ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಬಾರದಿರಲಿ ಎಂದು ದುರ್ಗಾದೇವಿ, ಶಾಕಾಂಬರಿ ದೇವಿಗೆ ಬೇಡಿಕೊಳ್ಳಿ. ಮನೆಯಲ್ಲಿ ಈ ಕೆಲಸವನ್ನ ಮಾಡಲು ಸಾಧ್ಯವಾಗದಿದ್ದರೆ ಮನೆಗೆ ಸಮೀಪದಲ್ಲಿರುವ ಗ್ರಾಮ ದೇವತೆಯ ಗುಡಿಗೆ ತೆರಳಿ ತರಕಾರಿಗಳನ್ನು ದೇಗುಲಕ್ಕೆ ನೀಡಿ. ತರಕಾರಿಗಳಿಂದ ಮಾಲೆಯನ್ನ ತಯಾರಿಸಿ ಗ್ರಾಮ ದೇವತೆಗೆ ಕೊಟ್ಟು ಬನ್ನಿ. ತಾಯಿ ಬನಶಂಕರಿಯನ್ನ ಮನದಲ್ಲಿ ನೆನೆದು ಕಷ್ಟ ಕಾರ್ಪಣ್ಯಗಳ ಅಂತ್ಯವಾಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ನಾಳೆ ದುರ್ಗಾ ಕವಚವನ್ನ ಪ್ರತಿಯೊಬ್ಬರೂ ಕೇಳಿ. ಚಂದ್ರನ ಪರಿಪೂರ್ಣ ಅನುಗ್ರಹ ಸಿಗುವಂಥ ದಿನವಾಗಿದೆ. ಹಾಗಂದ್ರೆ ಚಂದ್ರನು ಮನಸ್ಕಾರಕ. ಈ ದಿನ ಮನಸ್ಸನ್ನ ತಿಳಿಯಾಗಿಟ್ಟುಕೊಂಡು ಚಂದ್ರನ ದರ್ಶನ ಮಾಡಿ. ಇದರಿಂದ ಮನಸ್ಸಿನಲ್ಲಿರುವ ಗೊಂದಲಗಳು, ಚಂಚಲತೆಗಳು ದೂರವಾಗುತ್ತದೆ. ಮುಂದೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಸಂಪೂರ್ಣ ಚಿತ್ರಣ ನಿಮಗೆ ಸಿಗುತ್ತದೆ. ನೀವು ಮಾಡುವ ತಪ್ಪಿನ ಅರಿವಾಗುತ್ತದೆ. ಇದರಿಂದ ನಿಮಗೂ ನಿಮ್ಮ ಸುತ್ತಮುತ್ತಲೂ ಇರುವವರಿಗೂ ನೆಮ್ಮದಿಯ ಜೀವನ ಸಿಗುತ್ತದೆ. ಇನ್ನು ಸಾಲದ ಕಷ್ಟದಿಂದ ಹೊರಬರಲು ಈ ಎರಡು ದೇವರ ಪಾದವನ್ನು ಹಿಡಿಯಲೇಬೇಕು. ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮತ್ತೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ದೇವರನ್ನ ಸ್ಮರಿಸುತ್ತಾ ಅಕ್ಕಿ ಹಿಟ್ಟಿನಿಂದ 3 ಮಂಗಳವಾರ ಅಥವಾ 5 ಮಂಗಳವಾರಗಳಂದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಈ ಚಿಕ್ಕ ಕೆಲಸವನ್ನ ಮಾಡಬೇಕು. ಏನು ಮಾಡಬೇಕು ಅಂದರೆ, ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲವಿದ್ರೆ ಅಲ್ಲಿಗೆ ಮನೆಯಿಂದಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು. ಯಾವ ಸಮಯದಲ್ಲಿ ಹೋಗಬೇಕು ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಹೋಗಬೇಕಾಗುತ್ತೆ. ಸಾಮಾನ್ಯವಾಗಿ ಅಭಿಷೇಕಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಾಗುತ್ತದೆ. ಒಂದು ದಿನ ಮುಂಚೆಯೇ ದೇಗುಲಕ್ಕೆ ತೆರಳಿ ಅಭಿಷೇಕದ ಸಮಯವನ್ನು ತಿಳಿದು ಮನೆಗೆ ಬರಬೇಕು. ನೀವು ನಿಮ್ಮ ಕೈಯಾರೆ ನೀಡಿದ ಅಕ್ಕಿ ಹಿಟ್ಟಿನಿಂದ ಅರ್ಚಕರಿಗೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಬೇಕು. ಇದರಿಂದ ನಿಮಗಿರುವಂತಹ ಋಣ ವಿಶೇಷವಾಗಿ ಕಳೆಯುತ್ತದೆ. ಸಾಲಗಳನ್ನು ತೀರಿಸಲು ಮೊದಲು ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು. ಆ ದುಡ್ಡು ಬರಲು ಆದಾಯದ ಮಾರ್ಗಗಳು ಚೆನ್ನಾಗಿರಬೇಕು. ಒಂದು ಕೆಲಸದಿಂದ, ವ್ಯಾಪಾರದಿಂದ ಬರಬೇಕಾದ ಹಣದಿಂದ ಹೀಗೆ ಒಂದಲ್ಲ ಒಂದು ಆದಾಯದ ಮಾರ್ಗ ಚೆನ್ನಾಗಿತ್ತು ಅಂದರೆ ಸಾಲಗಳನ್ನು ತೀರಿಸಲು ದಾರಿಯಾಗುತ್ತದೆ.
ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ 9 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನು ದೇಗುಲದಲ್ಲಿ ದೀಪದ ಮುಂದೆ ಕುಳಿತುಕೊಂಡು ಪಠಿಸಿ ಅಥವಾ ಕೇಳಿ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ಮೊದಲನೆಯದಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ, ಎರಡನೆಯದು ದೀಪಾರಾಧನೆ, ಮೂರನೆಯದು ಪ್ರದಕ್ಷಿಣೆ. ಇವಿಷ್ಟನ್ನು ಸಾಲದ ಸಮಸ್ಯೆ, ಹಣದ ಸಮಸ್ಯೆ ತೀರಲೆಂಬ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುತ್ತಾ ದೇಗುಲದಲ್ಲಿ ಸ್ವಲ್ಪ ಕಾಲ ಕುಳಿತು, ತಂದೆ, ನಿನ್ನನ್ನೇ ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನೆಲ್ಲ ಹಣದ ಕಷ್ಟಗಳನ್ನು ಕಳೆದು ಸಾಲಗಳೆಲ್ಲ ಬೇಗ ತೀರುವಂತೆ ಅನುಗ್ರಹಿಸು ಎಂದು ಭಕ್ತಿ ಭಾವದಿಂದ ಬೇಡಿಕೊಳ್ಳಬೇಕು. ಈ ನಿಯಮವನ್ನು, ಈ ಕೆಲಸಗಳನ್ನು ನೀವು 3 ಮಂಗಳವಾರ ಅಥವಾ 5 ಮಂಗಳವಾರ ಮಾಡಬೇಕು. ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮನೆಯ ಯಜಮಾನನ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನ ಮಾಡಬಹುದು. ಇಲ್ಲ ಸಾಲ ಹೆಚ್ಚಿದ್ದವರು ನೀವೇ ಖುದ್ದಾಗಿ ಹೋಗಿ ಈ 3 ವಿಶೇಷ ಕೆಲಸಗಳನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಮಾಡಿ ಬನ್ನಿ. ಇದರಿಂದ ಶೀಘ್ರವಾಗಿ ಹಾಗೂ ಹಂತ ಹಂತವಾಗಿ ಸಾಲಗಳಿಂದ ಮುಕ್ತಿ ದೊರೆತು ಹಣದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಇನ್ನು ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯಕ್ಕೆ ತೆರಳಿ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ. ಏನು ಮಾಡಬೇಕು ಅಂದರೆ 3 ಅಥವಾ 5 ಮಂಗಳವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡಿಸಬೇಕು. ಅಥವಾ ತುಳಸಿ ದಳಗಳಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿ ಮಾಡಿಸಬೇಕು. ತುಳಸಿ ಮಾಲೆಯನ್ನು ನರಸಿಂಹಸ್ವಾಮಿಗೆ ನಿಮ್ಮ ಕೈಯಾರೆ ನೀಡಿ 9 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು. ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನು ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು. ನರಸಿಂಹ ದೇಗುಲಕ್ಕೂ ಕೂಡ 9 ಬತ್ತಿಗಳನ್ನು ದೀಪಾರಾಧನೆಯನ್ನು ಎಳ್ಳೆಣ್ಣೆಯಿಂದ ಮಾಡಬೇಕಾಗುತ್ತದೆ. ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನರಸಿಂಹ ವಿಶೇಷ ಸ್ತೋತ್ರವಿದೆ, ಅದನ್ನು ಪಠಿಸಿ ಅಥವಾ ಕೇಳಿ. ಇದರಿಂದ ಭೂಮಿ, ಆಸ್ತಿ, ಹಣ, ಆರೋಗ್ಯ, ಕುಟುಂಬ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕಳೆದು ಋಣಬಾಧೆಗಳಿಂದಲೂ ವಿಶೇಷವಾಗಿ ಮುಕ್ತಿ ಸಿಗುತ್ತದೆ. ಸಾಲಗಳು ಕಳೆಯಬೇಕು, ಹಣಕಾಸಿನ ಕಠಿಣ ಕಷ್ಟಗಳಿಂದ ಹೊರಬರಬೇಕೆಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಕೇಳಿಕೊಳ್ಳಿ. ಸಾಲಗಳಿರಲಿ ಇಲ್ಲದಿರಲಿ, ದುಡ್ಡಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಆಗಿರಬಹುದು, ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ನೀರಿನಂತೆ ಹಣ ಖರ್ಚಾಗುತ್ತದೆ. ಹಣಕಾಸಿನ ವಿಷಯಕ್ಕೆ ಮನೆಯಲ್ಲಿ ಸದಾ ಜಗಳಗಳು ನಡೆಯುತ್ತದೆ. ದುಡ್ಡಿನ ಸಮಸ್ಯೆಗಳಿಂದ ನಮಗೆ ಗೌರವ ಸಿಗ್ತಾ ಇಲ್ಲ, ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಬೇಕು, ಹಣದ ಏಳಿಗೆ ಆಗಬೇಕು ಅಂದರೂ ಕೂಡ ಈ 2 ವಿಶೇಷ ಪರಿಹಾರವನ್ನು ಪಾಲಿಸಬಹುದು. ಸಾಧ್ಯವಾಗುತ್ತದೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು 5 ಮಂಗಳವಾರ ಮಾಡಿಸಿ. ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರಿಗೂ ಒಂದೇ ದಿನದಂದು ಅಭಿಷೇಕ ಹಾಗೂ ತುಳಸಿಯ ಅರ್ಚನೆಯನ್ನು ಮಾಡಿಸ್ತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು. ದುರ್ಗಾ ಮಾತೆಗೆ ಅಂದರೆ ಗ್ರಾಮ ದೇವತೆಗೆ ಮೊಸರನ್ನವನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದುರ್ಗಾ ಮಾತೆ, ಜೈ ಶಿವ ಎಂದು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.